ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ರಜೆಗಳಲ್ಲಿ ಅಮ್ಮ ಮನೆಗೆ ಹೋದಾಗ ಅಮ್ಮ ಈ ಚಿಕ್ಕ ಮೀನಿನ ಸಾಂಬಾರನ್ನು ಮಾಡಿದ್ರು. ಪಕ್ಕ ವಿಲೇಜ್ ಸ್ಟೈಲಲ್ಲಿದೆ. ತಿಂದಷ್ಟು ಇನ್ನೂ ತಿನ್ನಬೇಕು ಅನಿಸುವಷ್ಟು ಟೇಸ್ಟಾಗಿದೆ. ಹಳ್ಳಿಗಳಲ್ಲಿ ಯಾವ ರೀತಿ ಚಿಕ್ಕ ಮೀನನ್ನು ಕ್ಲೀನ್ ಮಾಡ್ಕೊತಾರೆ, ಅದೇ ರೀತಿ ಸಾರನ್ನು ಮಾಡ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಈ ಚಿಕ್ಕ ಮೀನನ್ನು ತೊಳೆಯೋದು ತುಂಬ ಕಷ್ಟ, ಆದರೆ ಹಳ್ಳಿಗಳಲ್ಲಿ ಈಸಿಯಾಗಿ ನೀಟಾಗಿ ತೊಳಿತಾರೆ. ಅಪ್ಪ ತೊಳೆದುಕೊಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ತೊಳಿತಾರೆ ಅಂತ ನೋಡೋಣ. ಮೀನು ತಂದ ತಕ್ಷಣ ನೀಟಾಗಿರುವ ನೆಲದ ಮೇಲೆ ಹಾಕಿಬಿಟ್ಟು ಈ ರೀತಿ ಒಳ್ಳೆ ಮೀನೆಲ್ಲ ನೀಟಾಗಿ ಆರಿಸ್ಕೋಬೇಕು. ಈ ಮೀನನ್ನು ತೊಳೆಯಲು ರಾಗಿ ಹಿಟ್ಟು ಮತ್ತು ಅರಿಶಿನ ಪುಡಿಯನ್ನು ಉಪಯೋಗಿಸ್ತಾರೆ. ಚೆನ್ನಾಗಿರುವ ಮೀನನ್ನು ಆರಿಸ್ಕೊಂಡ್ಬಿಟ್ಟು ಈ ರೀತಿ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಈಗ ರಾಗಿ ಹಿಟ್ಟು ಸೇರಿಸ್ಬಿಟ್ಟು ನೀರನ್ನು ಹಾಕ್ಕೋಬೇಕು. ನಂತರ ನೀಟಾಗಿರುವ ಪೊರಕೆಯಲ್ಲಿ ಈ ರೀತಿ ನಿಧಾನವಾಗಿ ತಿರುಗಿಸ್ತಾ ಇದ್ದರೆ ಮೀನೆಲ್ಲ ನೀಟಾಗಿ ವಾಶ್ ಆಗುತ್ತೆ. ನಂತರ ವಾಟರ್ 3-4 ಸಾರಿ ಚೇಂಜ್ ಮಾಡ್ತಾ ಒಂದು 3-4 ಸಾರಿ ಮೀನನ್ನು ಚೆನ್ನಾಗಿ ತೊಳಿಬೇಕು. 3-4 ಸಾರಿ ತೊಳೆದಿರುವಂತಹ ಈ ಮೀನಿಗೆ ಈಗ ಸ್ವಲ್ಪ ಅರಿಶಿನ ಸೇರಿಸಿ ವಾಟರನ್ನು ಸೇರಿಸ್ಕೊಂಡು ಪೊರಕೆಯಲ್ಲಿ ಸೇಮ್ ಪ್ರಾಸೆಸ್ಸಲ್ಲೇ ತೊಳಿಬೇಕು. ಅರಿಶಿನ ಹಾಕಿ ಈ ರೀತಿ ಮಾಡಿದ ನಂತರ ಸಹ ಮೀನನ್ನು ಒಂದು 3-4 ಸಾರಿ ನೀಟಾಗಿ ತೊಳಿಬೇಕು. ಈ ರೀತಿ ಮಾಡೋದ್ರಿಂದ ಮೀನಲ್ಲಿ ಮಣ್ಣಿರೋದಿಲ್ಲ, ಸ್ಮೆಲ್ ಸಹ ಜಾಸ್ತಿ ಬರೋದಿಲ್ಲ. ನೋಡಿ ಫ್ರೆಂಡ್ಸ್, ತೊಳೆದಾದ್ಮೇಲೆ ಮೀನೆಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆಯೋ. ಬನ್ನಿ ಫ್ರೆಂಡ್ಸ್, ಅದೇ ರೀತಿ ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಸಾಂಬಾರು ಮಾಡಬೇಕು ತೋರಿಸ್ಕೊಡ್ತೀನಿ. ಬೇಕಾಗಿರುವ ಸಾಮಗ್ರಿಗಳು ಬಂದುಬಿಟ್ಟು ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿಣದ ಪುಡಿ, ಇದು ಬಂದುಬಿಟ್ಟು ಜೀರಿಗೆ, ಮೆಣಸು, ಧನಿಯಾ ಮಿಕ್ಸ್ ಮಾಡಿ ಮಾಡ್ಕೊಂಡಿರುವ ಪುಡಿ. ಚಿಕ್ಕ ಸೈಜ್ ತೆಂಗಿನಕಾಯಲ್ಲಿ ಒಂದು ಹಾಫ್ ತಗೊಂಡಿದ್ದೀನಿ, ಅದು ಒಣಕೊಬ್ಬರಿ ತುರಿದು ತಗೋಬೇಕು. ಹುರಿದಿರುವಂತಹ ಮೆಂತ್ಯ, ದೊಡ್ಡ ಸೈಜ್ ಬೆಳ್ಳುಳ್ಳಿ ತಗೊಂಡು ಈ ರೀತಿ ನೀಟಾಗಿ ಸಿಪ್ಪೆ ತಗೋಬೇಕು. ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ದೊಡ್ಡ ಸೈಜ್ ಆನಿಯನ್ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಮಿಕ್ಸಿ ಜಾರ್ ತಗೊಂಡು ಮೊದಲು ತುರಿದಿರುವಂತಹ ಕೊಬ್ಬರಿ, ತಗೊಂಡಿರುವಂಥ ಪೌಡರ್ಸ್ ಮತ್ತು ಹುರಿದಿರುವಂಥ ಮೆಂತ್ಯನ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ತಗೊಳ್ಳಿ. ಆನಂತರ ಬೆಳ್ಳುಳ್ಳಿ, ಆನಿಯನನ್ನು ಸೇರಿಸ್ಬಿಟ್ಟು ಸ್ವಲ್ಪ ವಾಟರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ತಗೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ನಾವು ಗ್ರೈಂಡ್ ಮಾಡ್ಕೊಂಡು ತಗೋಬೇಕು. ಈಗ ನಾವು ಮುಂಚೆನೇ ನೆನೆಸಿಟ್ಕೊಂಡಿರುವಂತಹ ಹುಣಸೆ ಹಣ್ಣಿನಿಂದ ರಸ ಎಲ್ಲ ತೆಗೆದುಬಿಟ್ಟು ರುಬ್ಕೊಂಡಿರುವಂತಹ ಮಸಾಲೆಯಲ್ಲಿ ಮಿಕ್ಸ್ ಮಾಡಿಬಿಡಿ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟ್ ಆಗಿರುತ್ತೆ. ಮೀನುಗಳಿಗೆಲ್ಲ ಹುಳಿ ನೀಟಾಗಿ ಅಂಟುತ್ತೆ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಸಾಂಬಾರನ್ನ ಪ್ರಿಪೇರ್ ಮಾಡಬೇಕು ತೋರಿಸ್ಕೊಡ್ತೀನಿ. ಈಗ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿ 1 ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸ್ಕೊಳ್ಳಿ. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳಿ. ಈಗ ರುಬ್ಕೊಂಡಿರುವಂತಹ ಮಸಾಲೆ ಎಲ್ಲ ಇದರಲ್ಲಿ ಸೇರಿಸ್ಬಿಟ್ಟು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಮಿಕ್ಸಿಯನ್ನು ನೀಟಾಗಿ ತೊಳೆದುಬಿಟ್ಟು ಎಷ್ಟು ವಾಟರ್ ಬೇಕೋ ಅಷ್ಟು ವಾಟರನ್ನು ಸೇರಿಸ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ಹಸಿ ವಾಸನೆ ಹೋಗುವವರೆಗೂ ಮಸಾಲೆ ಎಲ್ಲ ನೀಟಾಗಿ ಕುದಿಬೇಕು. ಈಗ ನೀಟಾಗಿ ತೊಳೆದಿಟ್ಕೊಂಡಿರುವಂತಹ ಮೀನೆಲ್ಲ ಕುದಿಯೋ ಸಾಂಬಾರಿಗೆ ಸೇರಿಸ್ಕೋಬೇಕು. ಮೀನೆಲ್ಲ ಸೇರಿಸಾದ್ಮೇಲೆ ಈ ರೀತಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡಿ. ಈಗ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಖಾರ ಕಡಿಮೆ ಇದ್ದರೆ ಸೇರಿಸ್ಕೋಬೋದು. ಮೀನು ಹಾಕಿದ್ಮೇಲೆ ಈ ರೀತಿ ಒಂದು ಕುದಿ ಬಂದರೆ ಸಾಕು ಫ್ರೆಂಡ್ಸ್, ಮೀನೆಲ್ಲ ನೀಟಾಗಿ ಬೆಂದಿರುತ್ತೆ. ಮೀನು ಹಾಕಿದ ನಂತರ ಒಂದು 3-4 ನಿಮಿಷಕ್ಕೆ ಸಾರು ಪ್ರಿಪೇರ್ ಆಗುತ್ತೆ. ಸೊ ಆದ್ದರಿಂದ ನಾವು ಹಸಿ ವಾಸನೆ ಹೋಗೋವರೆಗೂ ಮಸಾಲೆನ ನೀಟಾಗಿ ಕುದಿಸ್ಕೋಬೇಕು. ಬಿಸಿ ಅನ್ನ ಇಲ್ಲ ಮುದ್ದೆಗೂ ಚೆನ್ನಾಗಿರುತ್ತೆ. ನಾವು ಮುದ್ದೆ ಮತ್ತು ಬಿಸಿ ಅನ್ನ ಎರಡಕ್ಕೂ ಸರ್ವ್ ಮಾಡ್ಕೊಂಡ್ವಿ ಫ್ರೆಂಡ್ಸ್. ತುಂಬ ಟೇಸ್ಟಾಗಿ ಅನ್ನಿಸ್ತು. ಈ ರಜೆಗಳಲ್ಲಿ ಎಷ್ಟೇ ಮಟನ್ ಚಿಕನ್ ತಿಂದ್ರೂ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ಅಮ್ಮ ಮಾಡಿರುವಂತಹ ಈ ಮೀನು ಸಾಂಬಾರು ಅಷ್ಟು ಟೇಸ್ಟ್ ಆಗಿತ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.